ತನಕ ಈ ಸ್ಥಿತಿ ಬರ್ತಿರ್ಲಿಲ್ಲ. ಈಗ ಅವನೇ ಬಾಯ್ ಬಿಡ್ತಿದ್ದಾನೆ. ನಮ್ಗೆ ಅವ್ರು ಹೇಳ್ಕೊಟ್ರು, ಅವ್ರು ಹೇಳ್ಕೊಟ್ಟಿದ್ದಕ್ಕೋಸ್ಕರ ಸುಳ್ಳು ಹೇಳಿದ್ವಿ. ಈ ರೀತಿ ಅವತ್ತೇ ಒದ್ದಿದ್ರೆ ಪೊಲೀಸ್ನವರು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಇಷ್ಟು ಮಟ್ಟಿಗೆ ಅಪಪ್ರಚಾರ ಆಗ್ತಿರ್ಲಿಲ್ಲ. ಈಗಲೂ ಕೂಡ ಅನೇಕ ರಾಷ್ಟ್ರದ್ರೋಹಿಗಳು ಅವ್ರ ಬೆಂಬಲವಾಗಿ ನಿಂತಿದ್ದಾರೆ. ಧರ್ಮ ವಿರೋಧಿಗಳು ಅವ್ರ ಬೆಂಬಲವಾಗಿ ನಿಂತಿದ್ದಾರೆ. ಅವ್ರ ಬಾಯಲ್ಲಿ ಒಂದೊಂದೇ ಹೊಸ ಸುದ್ದಿಗಳು ಬರ್ತಾ ಇದೆ. ಎಲ್ಲೆಲ್ಲಿ ಹೋಗಿದ್ವಿ ನಾವು, ಯಾರ್ಯಾರು ನಮ್ಗೆ ಹೇಳ್ಕೊಟ್ರು ಇದನ್ನೆಲ್ಲ ಈಗ ಹೇಳ್ತಾ ಇದ್ದಾರೆ. ಡೆಲ್ಲಿಗೆ ಹೋಗಿದ್ವಿ ನಾವು ಬುರುಡ ಹಿಡ್ಕೊಂಡು, ಬೆಂಗಳೂರಿನಲ್ಲಿ ಹೋಗಿದ್ವಿ ಬುರುಡ ಹಿಡ್ಕೊಂಡು. ಈ ಬುರುಡ ಬಿಡಂತ ವ್ಯಕ್ತಿಗಳನ್ನ ಇಲ್ಲಿ ತನಕ ಬಿಟ್ಟಿದ್ದು ರಾಜ್ಯ ಸರ್ಕಾರ ತಪ್ಪು. ಆಗ್ಲೇ ಅವರ ಅರೆಸ್ಟ್ ಮಾಡಿ ಒದ್ದಿದ್ರೆ ಇಷ್ಟೊಂದು ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಈಗಲೂ ಕೂಡ ನಮ್ಮ ಒತ್ತಾಯ, ರಾಜ್ಯ ಸರ್ಕಾರ SIT ತಂದಿದೆ, ಅದರಿಂದ ಅನೇಕ ವಿಚಾರಗಳು ಹೊರಗೆ ಬಂದಿದೆ. ಆದ್ರೆ ವಿದೇಶಿ ಶಕ್ತಿಗಳ ಹಣ ಇಲ್ಲಿ ಬಂದಿದೆ, ರಾಷ್ಟ್ರದ್ರೋಹಿಗಳು ಅವ್ರು ಹಿಂದಿದ್ದಾರೆ. ಹಾಗಾಗಿ SIT ಮಾಡಿದಂತ ಕೆಲಸಕ್ಕೆ ನಾನು ನಿಜಕ್ಕೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅನೇಕ ವಿಚಾರಗಳು ಹೊರಗೆ ತಂದಿದ್ದಾರೆ. ಆದ್ರೆ ಅವ್ರ ಕೈಲಿ ಹೊರಗೆ ತರದೇ ಇರಂತ ಅನೇಕ ಅಂಶಗಳು ಹೊರಗೆ ಬರಬೇಕಾಗಿದೆ. ಅದಕ್ಕೋಸ್ಕರ NIAಗೆ ಇದನ್ನ ಕೊಡಬೇಕು ಅನ್ನೋಂಥ ಒತ್ತಾಯ ನಾವು ರಾಷ್ಟ್ರಭಕ್ತರೆಲ್ಲರೂ ಹೇಳ್ತಾ ಇದ್ದೇವೆ. ಈಗಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರಾಗ್ಲಿ, ಗೃಹ ಮಂತ್ರಿ ಪರಮೇಶ್ವರ್ ಆಗಲಿ ಸ್ಪಷ್ಟತೆ ಕೊಡ್ತಾ ಇಲ್ಲ. ಇವತ್ತೇನು ತನಿಖೆ ಆಗಿದೆ, ತನಿಖೆ ಆಗಿರೋಷ್ಟು ಅವ್ರು ವರದಿ ಹೊರಗಡೆ ಬಿಡಬಹುದಿತ್ತು, ಮಧ್ಯಂತರ ವರದಿ ಕೊಡಬಹುದಿತ್ತು. ಯಾಕೆ ಕೊಡ್ತಿಲ್ಲ ಗೊತ್ತಿಲ್ಲ. ಆದ್ರೆ ಗುಂಡಿ ತೆಗೆದಂಗೆ ಅಲ್ಲಿ ಯಾವ ಒಂದು ಮೂಳೆಗಳು, ಶವಗಳು ಸಿಗ್ಲಿಲ್ಲ. ನೂರಾರು ಶವ ಹುದ್ದಾಕಿದ್ದೇವೆ, ಸಾವಿರಾರು ಶವ ಹುದ್ದಾಕಿದ್ದೇವೆ. 18 ಅಡಿ ತೆಗೀರಿ, ಯಾವ್ದಾದ್ರು ವ್ಯಕ್ತಿ 18 ಅಡಿ ಗುಂಡಿ ತೆಗೆದು ಶವವನ್ನು ಹುಡಾಗಕ್ಕಾಗತ್ತಾ? ಇದು ನ್ಯಾಯ ಬೇಕಾಗಿದೆ. ಕೇವಲ ಶಿವಮೊಗ್ಗದ ರಾಷ್ಟ್ರಭಕ್ತರ ಬೇಡಿಕೆ ಇದಲ್ಲ, ಎಲ್ಲ ಹಿಂದೂ ಧರ್ಮದ ಅನುಯಾಯಿಗಳದು. ಧರ್ಮವನ್ನು ಉಳಿಸಬೇಕು ಅಂತ ಅಪೇಕ್ಷೆ ಪಟ್ಟಿರೋರು, ಅಣ್ಣಪ್ಪನ ಭಕ್ತರು, ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರು, ವೀರೇಂದ್ರ ಹೆಗ್ಗಡೆ ಅವರ ಶಿಷ್ಯಂದರು, ನಮ್ಮೆಲ್ಲರದು ಒಕ್ಕಲರ ಒತ್ತಾಯ NIA ಕೊಡಿ. ಆ ಹಿಂದೂ ವಿರೋಧಿಗಳು ಯಾರಿದ್ದಾರೆ, ಧರ್ಮ ವಿರೋಧಿಗಳು ಯಾರಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಬೇಕು. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಹತ್ರ ಬಾಯಿ ಬಿಡಿಸ್ಬೇಕು. ಯಾರ್ಯಾರು ಅವ್ರು ಹಿಂದಿದ್ದಾರೆ ಎಲ್ಲವೂ ಹೊರಗೆ ಬರುತ್ತೆ. ಆ ದಿಕ್ಕಲ್ಲಿ ಇವತ್ತು ನಾವು ಹಿಂದೂ ಧರ್ಮವನ್ನು ಉಳಿಸ್ಬೇಕು. ಪ್ರಾಣ ಕೊಡಕ್ಕೂ ತಯಾರಿದ್ದೇವೆ. ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡ್ತಿದ್ದೀವಿ, ಹಿಂದೂ ಧರ್ಮವನ್ನು ಉಳಿಸ್ತೇವೆ, ಮಂಜುನಾಥನ ಸನ್ನಿಧಿಯನ್ನ ಪವಿತ್ರ ಮಾಡ್ತೇವೆ, ವೀರೇಂದ್ರ ಹೆಗ್ಗಡೆ ಅವರ ನ್ಯಾಯ ಕೊಡ್ತೇವೆ. ಇದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ.